ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಕೇಂದ್ರದ ಇಂಡಸ್ಟ್ರಿ ಮಿನಿಸ್ಟ್ರು ಕುಮಾರಸ್ವಾಮಿಯವರು ಎಚ್ ಡಿ ಕುಮಾರಸ್ವಾಮಿಯವರು ದಿಶಾ ಮೀಟಿಂಗ್ ಮಾಡೋಕ್ಕೆ ಬರ್ತಾವ್ರೆ. ಒಳ್ಳೆಯದು. ಅವರ ಪಾರ್ಲಿಮೆಂಟ್ ವ್ಯಾಪ್ತಿಗೆ ಒಂದೇ ತಾಲೂಕು ಬರೋದು ಆದರೂ ಬರ್ತಾ ಇದ್ದಾರೆ. ನಾನು ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಇಟ್ಸ್ ಗುಡ್ ಮೂವ್. ದಿಶಾ ಮೀಟಿಂಗ್ ಮಂಡ್ಯದಲ್ಲೂ ಮಾಡಿದ್ದಾರೆ, ಇಲ್ಲೂ ಮಾಡುವಂಥ ಕೆಲಸ ಆಗಬೇಕು. ಅಷ್ಟು ಬಿಸಿ ಶೆಡ್ಯೂಲ್ ಇದ್ದರೂ ಕೂಡ ಎಚ್ ಡಿ ಕುಮಾರಸ್ವಾಮಿಯವರು ದಿಶಾ ಮೀಟಿಂಗ್ ಮಾಡಿ ಸಮಸ್ಯೆಗಳ ಬಗ್ಗೆ ಆಲಿಸುವಂಥದ್ದಕ್ಕೆ ಮೀಟಿಂಗ್ ಮಾಡ್ತಾ ಇರುವಂಥದ್ದು ನಿಜವಾಗಲೂ ನಾವು ಸ್ವಾಗತವನ್ನು ಮಾಡ್ತೀವಿ. ಕೆಲವರು ನಮಗೆ ಕೇಳ್ತಿದ್ರು ನೆನ್ನೆಲ್ಲ ಪಾಪ ಒಂದಷ್ಟು ಜನ ಯಾರೋ ಇಲ್ಲಿ ಮೈಸೂರಿನ ಒಬ್ಬರು MLA ಹೆಸರು ಹೇಳೋದು ಬೇಡ, 18 ಜನ ನಾವೇನಿದ್ದೀವಿ ಇವರೆಲ್ಲ ಭಾಳ ಭದ್ರವಾಗಿ ಬಿಗಿಯಾಗಿ ಇದ್ದೀವಿ ಅಂತ. 18 ಜನ ಭದ್ರವಾಗಿ ಬಿಗಿಯಾಗಿದ್ದೀವಿ ಅಂತ ಹೇಳಿರೋರು ಸೇರಿ 9 ಜನ ಪಟ್ಟಿ ಇದೆ ನಮ್ಮ ಹತ್ರ. 9 ಜನ MLAಗಳು ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕು ಅಂತ ಅವರೇ ಬಂದು ನಮ್ಮನ್ನು ಅಪ್ರೋಚ್ ಮಾಡಿರುವಂಥದ್ದು. ಮೈಸೂರು, ಮಂಡ್ಯ, ಹಾಸನ ಮತ್ತು ಚಾಮರಾಜನಗರ 4 ಜಿಲ್ಲೆಯಿಂದಲೇ 5 ಜನ ಇದ್ದಾರೆ ಬರುವಂಥದ್ದಕ್ಕೆ. ಸ್ವಾಮಿ, ನಮಗೆ ಮುಂದಿನ ದಿನಗಳಲ್ಲಿ ಇಲ್ಲಿ ಇದಿಲ್ಲ, ನಮಗೆ ಭವಿಷ್ಯ ಇಲ್ಲ. BJP ಜೊತೆ ಸೇರ್ಕೊಂಬಿಟ್ರಿಂದ ನಮ್ಮ ಕ್ಷೇತ್ರದಲ್ಲಿ ಯಾವ ಕಾರಣಕ್ಕೂ ಜನಗಳು ನಮ್ಗೆ ಓಟ್ ಹಾಕಲ್ಲ. ಅದನ್ನು ನಮ್ಗೆ ಅವಕಾಶ ಕಲ್ಪಿಸ್ಕೊಡ್ಬೇಕು. ಅನ್ಕಂಡೀಷನಲಿ ವಿ ಆರ್ ಇಂಟ್ರೆಸ್ಟೆಡ್ ಇನ್ ಕಮಿಂಗ್ ಆ್ಯಂಡ್ ಜಾಯ್ನಿಂಗ್ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳವ್ರೆ. ನಾವು ಅದನ್ನು ಪರಿಶೀಲನೆ ಮಾಡ್ತಾಯಿದ್ದೀವಿ. ಮಾಜಿಗಳು 6 ಜನ ಇದ್ದಾರೆ. ಮಾಜಿ 6 ಜನ ಇದ್ದಾರೆ. ಹಾಲಿ MLAಗಳು MLAಗಳು JDSಯಿಂದ 9 ಜನ. ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ 4 ಜಿಲ್ಲೆಯಿಂದ 6 ಜನ ಇದೆ. 5 ಜನ ಇದ್ದಾರೆ. 5 ಜನ ಇದ್ದಾರೆ. ಬರುವಂಥದ್ದಕ್ಕೆ 5 ಜನ ರೆಡಿ ಇದ್ದಾರೆ. ಒಟ್ಟು 9 ಜನ ಇದ್ದಾರೆ. ಇನ್ನೂ ಬರ್ಬೋದು. ಅಲ್ಲ, ಅವ್ರು ಹೇಳ್ತಾ ಇರುವಂಥದ್ದು ಏನು ಅಂದರೆ, ಈಗಾಗಲೇ ನಮ್ಮ ಹೈಕಮಾಂಡ್ನ ಅಪ್ರೋಚ್ ಮಾಡಿದ್ದಾರೆ ಅವರೇ. ಪಾಪ ಸುಮಾರು ದಿವಸದ ಹಿಂದೆಯೇ ಅಪ್ರೋಚ್ ಮಾಡಿದರು. ಒಂದು ಪ್ರಮುಖವಾದಂಥ ಯೋಚನೆ ಅವರು ಹೇಳ್ತಾ ಇರುವಂಥದ್ದು ಏನು ಅಂದರೆ, ಸ್ವಾಮಿ, ಮುಂದಿನ ದಿನಗಳಲ್ಲಿ ನಮಗೆ BJP ಜೊತೆ JDS ಹೊಂದಾಣಿಕೆ ಮಾಡ್ಕೊಂಡಿರೋದ್ರಿಂದ ನಮ್ಮ ಕ್ಷೇತ್ರಗಳಲ್ಲಿ ನಾವು BJP ಜೊತೆ ಹೋದರೆ ಯಾವ ಕಾರಣಕ್ಕೂ ಗೆಲ್ಲುವಂಥದ್ದಕ್ಕೆ ಅವಕಾಶ ಇಲ್ಲ. BJPಗೆ ನೆಲೆನೇ ಇಲ್ಲ ನಮ್ಮ ಕ್ಷೇತ್ರಗಳಲ್ಲಿ. ಅದರಿಂದ ನಮ್ಮ ಕ್ಷೇತ್ರದ ಜನರು 100ಕ್ಕೆ 100ರಷ್ಟು ನಮಗೆ ಓಟ್ ಹಾಕಲ್ಲ, ನಾವು ಸೋಲ್ತೀವಿ. ಅದಕ್ಕೋಸ್ಕರ ಕಾಂಗ್ರೆಸ್ಸಿಗೆ ಬರ್ತೀವಿ ನಾವು. ಕಾಂಗ್ರೆಸ್ಸಲ್ಲಿ ಅವಕಾಶ ಮಾಡಿಕೊಡ್ಬೇಕು ನೀವು ಅಂತ. ಸೊ ಕೆಲವು ಕಂಡೀಷನ್ಸ್ಗಳನ್ನ ಹಾಕಿ ಬರುವಂಥದ್ದಿದ್ದರೆ ಬೇಡ ಅಂತ ಹೇಳಿದ್ದೀವಿ. ಅನ್ಕಂಡೀಷನಲಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ, ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳ ಸಕ್ಸಸ್, ಸಿದ್ದರಾಮಯ್ಯನವರ ಮತ್ತು DK ಶಿವಕುಮಾರ್ ಅವರ ಒಂದು ಒಳ್ಳೆ ಅಧಿಕಾರದ ಅವಧಿ ಏನಿದೆ ಅದನ್ನು ಒಪ್ಪಿ ಬರುವಂಥದ್ದು ಕೆಲವು ಇದ್ದಾರೆ, ರೆಡಿ ಇದ್ದಾರೆ. ಅದನ್ನು ಮೋಸ್ಟ್ಲಿ ಈ ಮಂತ್ ಎಂಡು ಬೈ ಫಸ್ಟ್ ವೀಕ್ ಆಫ್ ಫೆಬ್ರವರಿನಲ್ಲಿ ಒಂದು ಅಂತಿಮ ನಿರ್ಧಾರವನ್ನು ನಮ್ಮ ಪಕ್ಷದ ಹೈಕಮಾಂಡ್ ತಗೊಳುತ್ತೆ. 100ಕ್ಕೆ 100ರಷ್ಟು ತಗೊಳ್ಳೇ. ಪಾಪ ಏನು ನಿನ್ನೆ ಮೊನ್ನೆ ಎಲ್ಲ ಪತ್ರಿಕೆ ಮುಂದೆ ಬಂದು ಯಾವ ಕಾರಣಕ್ಕೂ ನಾವು 18 ಜನ ಭಾಳ ಭದ್ರವಾಗಿದ್ದೀವಿ ಎನ್ನುವಂಥವ್ರು ಸೇರಿ, ಅವರೂ ಸೇರಿ ಬರುವಂಥವ್ರು ಇದ್ದಾರೆ. ಅದರಿಂದ ಅವರೂ ಸೇರಿ, ಅವ್ರು ಯಾರು ಮಾತಾಡ್ತಾವ್ರೆ ಅವರೂ ಸೇರಿ ಅದು ಪಟ್ಟಿನಲ್ಲಿದೆ. ಅದು ನೋಡ್ಕೊಂಡು ನಾವು ನಮಗೇನು ಅವಶ್ಯಕತೆ ಇಲ್ಲ, ಬಟ್ ಅವ್ರು ನಮ್ಮ ಹಿಂದೆ ದುಬ್ಬಾಲು ಬಿದ್ದಿರೋದ್ರಿಂದ ಅದನ್ನು ಪರಿಗಣಿಸುವಂಥ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ.